ಮಲ್ಲೇಶ್ವರಂನ ಪ್ರಸಿದ್ಧ ಹಳ್ಳಿ ಮನೆಗೂ ಸಿಲಿಂಡರ್ ಸಮಸ್ಯೆ ಉಂಟಾಗಿದೆ. ಪರ್ಯಾಯವಾಗಿ ಸೌದೆ ಒಲೆಯನ್ನು ಬಳಸ್ತಾ ಇದ್ದಾರೆ. ಜೊತೆಗೆ ಮೈನ್ ಕಿಚನ್ನಲ್ಲಿ ಎಲೆಕ್ಟ್ರಿಕ್ ಸ್ಟವ್ ಜೊತೆಗೆ ಬೇರೆ ಬೇರೆ ಪರ್ಯಾಯ ಮಾರ್ಗವನ್ನು ಬಳಸ್ತಾ ಇರುವಂಥದ್ದು. ಸದ್ಯ ನೀವು ಗಮನಿಸ್ತಾ ಇದ್ದೀರಾ, ಇದು ಹೋಳಿಗೆ ಮಾಡ್ತಾ ಇದ್ದಾರೆ. ಅಟ್ ಪ್ರೆಸೆಂಟ್ ಸೌದೆ ಒಲೆಯನ್ನು ಬಳಸ್ಕೊಂಡು ಹೋಳಿಗೆನ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ 2-3 ದಿನಗಳ ಹಿಂದೆ ಹೋಳಿಗೆ ಮಾಡೋದನ್ನು ನಿಲ್ಲಿಸಿದ್ರು. ಯಾಕಂತ ಹೇಳಿದ್ರೆ ಸಿಲಿಂಡರ್ ಕೊರತೆ ಇತ್ತು. ಹಾಗಾಗಿ ಗ್ರಾಹಕರನ್ನ ಕಳ್ಕೊಳ್ತೀವಿ, ಗ್ರಾಹಕರು ಕೂಡ ಬೇಡಿಕೆ ಇಡ್ತಾ ಇದ್ರು ಹೋಳಿಗೆ ಮಾಡಿ ಅನ್ನೋ ಟೈಮಲ್ಲಿ. ಜೊತೆಗೆ ಹಬ್ಬ ಬೇರೆ ಬರ್ತಾ ಇದೆ, ಹಾಗಾಗಿ ಹೋಳಿಗೆನ ನಿಲ್ಲಿಸೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ಕಾರಣಕ್ಕೆ ಈಗ ಪರ್ಯಾಯವಾಗಿ ಸೌದೆ ಒಲೆನ ಇಂಟ್ರೊಡ್ಯೂಸ್ ಮಾಡಿ ಈಗ ಸೌದೆ ಒಲೆಯ ಮುಖಾಂತರ ಹೋಳಿಗೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಈಗ ಹಳ್ಳಿ ಮನೆಯಲ್ಲಿ ದೋಸೆ ಐಟಮ್ಸ್, ಹೋಳಿಗೆ ಎಲ್ಲವೂ ಕೂಡ ಈಗ ಸಿಗ್ತಾ ಇದೆ. ಅಂದರೆ ಪ್ರಮುಖವಾಗಿ ಸಿಲಿಂಡರ್ ಸಮಸ್ಯೆ ಆದರೂ ಕೂಡ ಒಂದಿಷ್ಟು ಗ್ರಾಹಕರಿಗೆ ಯಾವುದೇ ರೀತಿಯಾಗಿ ಬೇಡಿಕೆ ಕಮ್ಮಿ ಆಗಬಾರ್ದು ಅನ್ನೋ ನಿಟ್ಟಲ್ಲಿ ಈಗ ಯಾವ್ಯಾವ ರೀತಿಯಾದ ಪರ್ಯಾಯ ಮಾರ್ಗಗಳಿದೆಯೋ ಎಲ್ಲವನ್ನು ಕೂಡ ಹೋಟೆಲ್ ಮಾಲೀಕರು ಕಂಡುಕೊಂಡು ಈಗ ಗ್ರಾಹಕರಿಗೆ ಸೇವೆಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈಗ ನನ್ನ ಜೊತೆಲಿ ಹಳ್ಳಿ ಮನೆಯ ಮಾಲೀಕರಾಗಿರುವಂತಹ ರಾಘವೇಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ, ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ. ಸರ್, ಈಗ ಸಿಲಿಂಡರ್ ಸಮಸ್ಯೆ ಈಗ ನಗರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಹೋಟೆಲ್ಗಳಿಗೆ ಪ್ರಮುಖವಾಗಿ. ನೀವು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರೆ, ಯಾವ ಪರ್ಯಾಯ ಮಾರ್ಗಗಳನ್ನ ಈಗ ನೀವು ಪ್ಲಾನ್ ಮಾಡ್ತೀರಾ? ಈಗ ಆಗಲೇ ಒಂದು ವಾರದಿಂದ ನಮಗೆ ಸಿಲಿಂಡರ್ ಬರ್ತಾ ಇಲ್ಲ. ಸೊ ಇರೋ ಸಿಲಿಂಡರ್ನ ನಮ್ಗೆ ಎಷ್ಟು ದಿವಸ ತಳ್ಳೋಕ್ಕಾಗತ್ತೆ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಎಲ್ಲೆಲ್ಲಿ ಸಿಲಿಂಡರ್ ಜಾಸ್ತಿ ಕನ್ಸ್ಯೂಮ್ ಆಗ್ತದೆ ಐಡೆಂಟಿಫೈ ಮಾಡಿ ಎಲ್ಲೆಲ್ಲಿ ಅವಾಯ್ಡ್ ಮಾಡ್ಬೋದು ನೋಡ್ತಾ ಇದ್ದೀವಿ. ಸೊ ಒಂದು ಮೇನ್ ಕಿಚನಲ್ಲಿ ಒಂದು ಡೀಸೆಲ್ ಬಾಯ್ಲರ್ ಇದೆ. ಸೊ ಅದರಲ್ಲಿ ಮೇನ್ ಬಾಯ್ಲಿಂಗು, ಈ ತರಕಾರಿ ಬೇಯಿಸೋದಿಂದ ಹಿಡಿದು ಅನ್ನ ಮಾಡೋದು, ಚಿತ್ರಾನ್ನ ಏನೇ ಮಾಡೋದು ಅಲ್ಲಿಂದ ಬರ್ತಾ ಇದೆ. ಆಲೂಗಡ್ಡೆ ಬೇಯಿಸೋದಿರಲಿ, ಸೊ ಅದು ಅಲ್ಲಿಂದ ಬರ್ತಾ ಇದೆ. ಅದು ಬಿಟ್ಟು ನಾವೊಂದು ಎಲೆಕ್ಟ್ರಿಕ್ ಕಾಂಬಿ ಓವನ್ ಇದೆ ನಮ್ಮ ಹತ್ರ. ಆಮೇಲೆ ಎಲೆಕ್ಟ್ರಿಕ್ ಫ್ರೈಯರ್ಸ್ ತೊಗೊಂಡಿದ್ದೀವಿ ಪೂರಿ ಎಲ್ಲ ಮಾಡೋದಕ್ಕೆ. ಅದಾದಮೇಲೆ ಈಗ 2-3 ದಿವಸದಿಂದ ಹೋಳಿಗೆ ಮತ್ತು ಅಕ್ಕಿ ರೊಟ್ಟಿ ಎಲ್ಲ ನಿಲ್ಲಿಸ್ಬಿಟ್ಟಿದ್ವಿ, ಯಾಕಂದರೆ ತುಂಬ ಗ್ಯಾಸ್ ಕನ್ಸ್ಯೂಮ್ ಆಗುತ್ತೆ ಅಂತ. ಸೊ ಬಟ್ ಗ್ರಾಹಕರ ಬೇಡಿಕೆ ಇದೆ, ಸೊ ಅದನ್ನು ನಾವು ನಿರಾಶೆ ಮಾಡಬಾರ್ದು. ಅಲ್ಲದೆ ಅದಕ್ಕೋಸ್ಕರ ನಾವು ನಮ್ಮ ಟೀಮ್ ಎಲ್ಲ ಕೂತು ಡಿಸೈಡ್ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಾವು ಹೋಟೆಲ್ ಬಂದ್ ಮಾಡೋದಿಲ್ಲ. ಏನೇ ಆಗಲಿ, ಏನು ಸರ್ವಿಸ್ ಕೊಡೋಕ್ಕಾಗತ್ತೆ ಅದನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಸೊ ಇರೋದ್ರಲ್ಲಿ ಯಾವ್ದು ಮ್ಯಾಕ್ಸಿಮಮ್ ಕೊಡೋಕ್ಕಾಗತ್ತೆ ಅಂತ ನೋಡ್ತಾ ಇದ್ವಿ. ಸೊ ಈಗ ಹೋಳಿಗೆಗೆ ಮೊನ್ನೆ ಹಂಗೆ ಒಂದು ಸೌದೆ ಒಲೆ ಒಂದು ಸ್ಟವ್ ಸಿಕ್ತು ನಮಗೆ. ಅದರಲ್ಲಿ ಇವತ್ತು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಒಂದು ಲಾಸ್ಟ್ 3-4 ದಿವಸ ನಿಲ್ಲಿಸಿದ್ವಿ. ಸೊ ಇನ್ನು ಹಬ್ಬ ಬಂತು, ನಾವು ಹಬ್ಬದ ಬೇಡಿಕೆ ಇರುತ್ತೆ. ಸೊ ನಮ್ಮ ಗ್ರಾಹಕರು ಪ್ರತಿ ವರ್ಷ ನಮ್ಮಲ್ಲಿ ಹೋಳಿಗೆ ಕೊಟ್ಟಿದ್ದೀವಿ. ಸೊ ಈ ವರ್ಷನೂ ಕೊಡಬೇಕು, ಹಬ್ಬದೊಟ್ಟು ಮಾಡಬೇಕು ಅಂತ ಡಿಸೈಡ್ ಮಾಡಿ ಏನೇನು ವ್ಯವಸ್ಥೆ ಆಗುತ್ತೋ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ ನಾವು. ಸರ್, ಈಗ ಸೌದೆ ನಗರದಲ್ಲಿ ಸಿಗ್ತಾ ಇದೆಯಾ? ಜೊತೆಗೆ ಸಿಲಿಂಡರ್ಗಿಂತ ಹೋಲಿಸ್ಕೊಂಡಾಗ ಈಗ ಸೌದೆ ಒಲೆ ಮಾಡೋದು ಅಥವಾ ಬೇರೆ ಆಪ್ಷನ್ ಎಕ್ಸ್ಪೆನ್ಸಿವ್ ಇದೆ, ಹೇಗೆ ಖರ್ಚು ವೆಚ್ಚ ಇದೆ? ಇವತ್ತಿನ ದಿವಸದಲ್ಲಿ ಖರ್ಚು ನಾವು ನೋಡ್ತಾ ಇಲ್ಲ. ಬಟ್ ಏನಂದರೆ ಸಿಲಿಂಡರ್ ನಮಗೆ ಕನ್ವೀನಿಯೆಂಟ್ ಆಗಿತ್ತು. ಸೊ ಎಲ್ಲರೂ ನಾವು ಹಳೆ ಕಾಲದಲ್ಲಿ ಸೌದೆಯಲ್ಲಿ ಮಾಡ್ತಾ ಇದ್ವಿ, ಬಟ್ ಎಲ್ಲ ಶಿಫ್ಟ್ ಆಗಿಬಿಟ್ಟಿದ್ವಿ ಸಿಲಿಂಡರ್ಗೆ. ಇವತ್ತು ನಮ್ಮ ಎಂಪ್ಲಾಯೀಸ್ಗೂ ಇದನ್ನು ಅಷ್ಟು ಅನುಕೂಲ ಅಲ್ಲ ಕೆಲಸ ಮಾಡೋದಕ್ಕೆ. ಅವ್ರಿಗೆ ಇವಾಗ ಹೀಟ್ ಇದೆ ಜಾಸ್ತಿ, ಸೊ ಅದರಲ್ಲಿ ಕಂಟ್ರೋಲ್ ಆಗಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಏನೇ ಕಷ್ಟ ಇದ್ದರೂ ನಾವು ಒಂದು ಸಹಿಸ್ಕೊಂಡು ಈ ಫೇಸನ್ನು ತಳ್ಳಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಸರ್, ಈಗ ಬೆಲೆ ಏರಿಕೆ ಮಾಡೋವಂಥದ್ದು ಆ ಥರ ಏನಾದರೂ ಲೆಕ್ಕಾಚಾರ ಇದೆಯಾ? ಏನಾದರೂ ಇಲ್ಲ, ನಾವು ಅಸೋಸಿಯೇಷನ್ ಮೂಲಕನೇ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ. ಈ ವಾರ್ ಸಿಚುವೇಷನಲ್ಲಿ ಅಥವಾ ಏನೇ ತೊಂದರೆ ಬಂದಿದೆ ಇದನ್ನು ನಾವು ಈ ಸತಿ ನಾವೇ ಬರ್ಸ್ಕೊಳ್ತೀವಿ. ಇದನ್ನು ಯಾವುದೋ ಬೆಲೆಯಲ್ಲಿ ಏನು ಚೇಂಜಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. ಥ್ಯಾಂಕ್ ಯು. ಎಸ್, ಹಳ್ಳಿ ಮನೆಯಲ್ಲಿ ಈಗಾಗಲೇ ಅವರು ಸಿಲಿಂಡರ್ ಸಮಸ್ಯೆ ಇದೆ, ಅದು ಅಗತ್ಯವಾಗಿ ಪೂರೈಕೆ ಆಗ್ತಾ ಇಲ್ಲ. ಆದರೂ ಕೂಡ ಗ್ರಾಹಕರಿಗೆ ಸೇವೆಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಪರ್ಯಾಯ ಮಾರ್ಗಗಳಿದಾವೆ ಎಲ್ಲವನ್ನು ಕೂಡ ಇಟ್ಕೊಂಡು ಅದನ್ನು ಮುಂದುವರಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಈ ವಾರ್ ಸಿಚುವೇಷನ್ನಲ್ಲಿ ಯಾವುದೇ ಕಾರಣಕ್ಕೂ ನಾವು ಬೆಲೆ ಏರಿಕೆಯನ್ನು ಮಾಡೋದಿಲ್ಲ, ಗ್ರಾಹಕರಿಗೆ ಅಗತ್ಯ ಸೇವೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.